ಸಹಜ ಕೃಷಿ ಅಂದರೆ ಹೆಸರಲ್ಲೇ ಇದೆ ಸಹಜ, ಇಂಗ್ಲೀಷಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ. ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನೂ ಮಾಡಲ್ಲ ನಾವು. ಏನೂ ಮಾಡಲ್ಲ ಅಂದರೆ ಈಗ ಅದು ಕಷ್ಟ ಆಗುತ್ತೆ. ಈಗ ಅದು ಅರ್ಥ ಮಾಡ್ಸೋಕ್ಕೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಕೊಯ್ಲು ಅಷ್ಟೇ ನಮ್ಮ ಕೆಲಸ. ಕೊಯ್ಲು ಅಂದರೆ ಕಾಯಿ ಬಿಡ್ತಾ ಕಾಯಿ ಹರ್ಕೊಂಡ್ವಿ, ಹಣ್ಣು ಬಿಡ್ತಾ ಹಣ್ಣು ಹರ್ಕೊಂಡ್ವಿ, ಇಷ್ಟೇ ನಮ್ಮ ಕೆಲಸ ಇಲ್ಲಿ ಉಳಿದಿರೋದು. ಇನ್ನೇನು ಉಳುಮೆ ಮಾಡೋಂಗಿಲ್ಲ, ಕಳೆ ನಿರ್ಮೂಲನೆ ಮಾಡೋಂಗಿಲ್ಲ, ಆಮೇಲೆ ಯಾವುದೇ ರೀತಿ ಗೊಬ್ಬರ ಕೊಡೋಂಗಿಲ್ಲ. ದನಿ ಗೊಬ್ಬರ ಆಗಿರ್ಬೋದು, DAP ಯೂರಿಯಾ ಕೆಮಿಕಲ್ ಗೊಬ್ಬರನೂ ಆಗಿರ್ಬೋದು, ಇನ್ನೇನಿದು ಅದನ್ನು ಯಾವುದೇ ರೀತಿ ಗೊಬ್ಬರ ಬಳಸೋಂಗಿಲ್ಲ. ಆಮೇಲೆ ಯಾವುದೇ ರೀತಿ ಕೀಟನಾಶಕ, ಕಳೆನಾಶಕ, ಅದು ಸ್ಪ್ರೇಗಳು ಆರ್ಗ್ಯಾನಿಕ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಯಾವುದನ್ನು ಬಳಸಲ್ಲ. ಎಕರೆ ಈಗ ಜಾಸ್ತಿ ಇದ್ರೆ ಮಾಡಕ್ ಸಾಧ್ಯ, ಕಡಿಮೆ ಇದ್ರೆ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಎಷ್ಟು ಎಕರೆಲ್ಲಿ ಬೇಕಾದ್ರೂ ಮಾಡ್ಬೋದು, ಎಲ್ಲ ಭೂಮಿ ಮೇಲೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ತೋಟ ಇದು ಬರೀ ತೆಂಗಷ್ಟೇ ಇತ್ತಿಲ್ಲಿ. ಇದು 60-70 ವರ್ಷದ ಹಳೆ ತೆಂಗಿನ ತೋಟ. ಈ ತೆಂಗಿನ ತೋಟದಲ್ಲಿ ನಾವೀಗ ಸಹಜ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಒಂದು 5-6 ವರ್ಷ ಆಯ್ತು. ಇಲ್ಲಿ ಯಾವುದೇ ರೀತಿ ಉಳುಮೆ ಮಾಡಿಲ್ಲ 5-6 ವರ್ಷದಿಂದ. ಬಾಳೆಯಲ್ಲಿ ನಾವು ಏನೇನು ಕೆಲಸ ಮಾಡ್ತಾ ಇಲ್ಲ. ಈಗ ನಾನು ಹೇಳಿದೆ ಲೇಬರ್ ಭಾಳ ಕಡಿಮೆ, ನಮ್ದೇನೋ ಲೇಬರ್ ಏನು ಬೇಕಾಗಿಲ್ಲ ನಮ್ಮಲ್ಲಿ ಅಂತ. ಯಾಕೆ ಬೇಡ ಅಂದ್ರೆ ನಾವಿಲ್ಲಿ ಕೆಲಸನೇ ಇಲ್ಲ. ಈಗ ಬಾಳೆಗೆ ನಮಗೆ ಗೊನೆ ಬಂತ, ಗೊನೆ ಕೊಯ್ಯೋದು ಅಷ್ಟೇ ಕೆಲಸ. ಅಲ್ಲಿ ಮುಂಚೆ ಹೇಳಿದೆ ಸಹಜ ಕೃಷಿಯಲ್ಲಿ ನಮ್ದು ಏನು ಕೆಲಸ ಅಂದ್ರೆ ಬರೀ ಕೊಯ್ಲು ಅಷ್ಟೇ ಅಂತ. ಇಲ್ಲಿ ಕೊಯ್ಲಿದು ಕೆಲಸ ಇಲ್ಲ ಬೆಳೆಯಲ್ಲಿ ಅಂದ್ರೆ ನಾವು ದುಡ್ಡು ಎಣ್ಸೋದು ಅಷ್ಟೇ ಕೆಲಸ ಇಲ್ಲಿ ಉಳಿದಿರೋದು. ಈಗ ಅವನೇ ಬರ್ತಾರೆ, ಅವರೇ ಕಟ್ ಮಾಡ್ತಾರೆ, ದುಡ್ಡು ಕೊಟ್ಟು ಹೋಗ್ತಾರೆ. ಆ ಎಲೆ ಕೊಯ್ಸಲ್ಲ ನಾವು. ನಾನು ಎಲೆನೂ ಕೊಯ್ಯೋಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಆಮೇಲೆ ನಮ್ಮ ಮನೇಲೂ ಹಬ್ಬಕ್ಕೆ ಏನಾದ್ರು ಫಂಕ್ಷನ್ ಇದ್ದ ಹೇಳ್ತಾರೆ ಒಂದ್ ಸ್ವಲ್ಪ ಎಲೆ ತಮ್ಮರಪ್ಪ ಅಂತ. ನಾನು ಕರೆಕ್ಟಾಗಿ ಕೇಳ್ತೀನಿ ಎಷ್ಟು ಎಲೆ ಬೇಕು ಅಂತ. ಒಂದ್ ಎಲೆ ಎಕ್ಸ್ಟ್ರಾ ಕೊಯ್ಸೋಕು ನನಗೆ ಇಷ್ಟ ಇಲ್ಲ. ಅದ ಹೆಂಗೈತ್ ನೋಡ್ರಿ ಗೊನೆ, ಎಷ್ಟು ಕೆಜಿ ಬರ್ಬೋದು? ಅದು ಎಷ್ಟಿದೆ ಸರ್? ಅಂದಾಜು ಒಂದು 15 ಕೆಜಿ ತನಕ ಬರಕ್ ಅವಕಾಶ ಇದೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್? ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು, ನಮ್ಮೂರು ಚಿಕ್ಕಜಾಜೂರು. ಇದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆಗೆ ಸೇರುತ್ತೆ. ನಾನು ಮೂಲತಃ ನಾನು ಸಾಫ್ಟ್ವೇರ್ ಇಂಜಿನಿಯರು. ಈಗಲೂ ಕೆಲಸ ಮಾಡ್ತಿದ್ದೀನಿ. ಜೊತೆಗೆ ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಿ ಈಗ ಒಂದು ಕೊರೋನಾ ಆದ್ಮೇಲಿಂದ ಭಾಳ ತೊಡಸ್ಕೊಂಡಿದ್ದೀನಿ ತೋಟದಲ್ಲಿ. ಒಂದು 3 ವರ್ಷ ಇನ್ನೇನು ಬೆಂಗಳೂರಿಗೆ ಹೋಗಕ್ಕೆ ಆಗಲೇ ಇಲ್ಲ. ಅವಾಗೆಲ್ಲ ಭಾಳಷ್ಟು ನಮ್ಮ ತೋಟದಲ್ಲಿ ಬದಲಾವಣೆಗಳು ಮಾಡ್ತಾ ಬಂದ್ವಿ. ನಾವೀಗ ಸಹಜ ಕೃಷಿ ಪದ್ಧತಿ ಫಾಲೋ ಮಾಡಿ ಎಲ್ಲ ತೋಟನ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಓಕೆ ಸರ್, ನಮಗೆ ಇತ್ತೀಚೆಗೆ ಜಾಸ್ತಿ ನಾನು ಕವರೇಜ್ ಮಾಡ್ತಾ ಇರ್ಬೇಕಾದ್ರೆ ಸಾವಯವ ಕೃಷಿ, ಸಹಜ ಕೃಷಿ, ಈ ತರ ಪ್ರಗತಿಪರ ಕೃಷಿಕರುಗಳನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಅವಾಗ ನಿಮ್ಮನ್ನ ಒಬ್ರು ಸಜೆಸ್ಟ್ ಕೂಡ ಮಾಡಿದ್ರು. ಸೊ ಹಾಗಾಗಿ ನಿಮ್ ತೋಟಕ್ಕೆ ಬಂದಿದ್ದೀವಿ. ಸೊ ನಾನು ಅದಕ್ಕೂ ಮುಂಚೆ ಒಂದ್ ಮಾತನ್ನು ಕೇಳ್ತೀನಿ, ಅಂದ್ರೆ ಸಾವಯವ ಮತ್ತೆ ಸಹಜ ಕೃಷಿ ಬಗ್ಗೆ ಈಗ ಎಲ್ಲೆಡೆ ಸಾಕಷ್ಟು ಬೂಮ್ ಬರ್ತಾ ಇದೆ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾವಯವಕ್ಕೂ ಸಹಜ ಕೃಷಿಗೂ ಏನ್ ಡಿಫ್ರೆನ್ಸ್ ಸರ್? ಸಾವಯವ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಅಲ್ಲೂ ಏನಾದ್ರು ಒಂದು ಇನ್ಪುಟ್ ಕೊಡ್ತಾ ಇರ್ತಾರೆ. ಅಥವಾ ಸಗಣಿ ಗೊಬ್ಬರ ಆಗಿರ್ಬೋದು, ಅಥವಾ ದನಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು. ಅಂದ್ರೆ ಯಾವ್ದಾರ ಒಂದು ಮತ್ತೆ ಅಲ್ಲಿ ಏನಾದ್ರು ಕೊಡಬೇಕು ಅನ್ನೋದಿದೆ ಅಲ್ಲಿ. ಅದಕ್ಕೆ ಸಾವಯವ ಅಂತಾರೆ. ಅಂದ್ರೆ ಅದರ ಕಷಾಯ ಆಗಿರ್ಬೋದು, ಇದರ ಪೆಸ್ಟ್ ಬಂದರೂ ಅದಕ್ಕೆ ಸ್ಪ್ರೇ ಮಾಡಲಿಕ್ಕೆ ಬೇವಿನ ಎಣ್ಣೆ ಆಗಿರ್ಬೋದು, ಈ ಕಷಾಯ ಈ ಥರದ್ದು ಏನೇನೋ ಇದ್ದಾವೆ ಆರ್ಗ್ಯಾನಿಕಲ್ಲು, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ. ಸಹಜ ಕೃಷಿ ಅಂದರೆ ಹೆಸರಲ್ಲೇ ಇದೆ ಸಹಜ, ಇಂಗ್ಲೀಷಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂತ. ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನೂ ಮಾಡಲ್ಲ ನಾವು. ಏನೂ ಮಾಡಲ್ಲ ಅಂದರೆ ಈಗ ಅದು ಕಷ್ಟ ಆಗುತ್ತೆ. ಈಗ ಅದು ಅರ್ಥ ಮಾಡ್ಸೋಕ್ಕೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಕೊಯ್ಲು ಅಷ್ಟೇ ನಮ್ಮ ಕೆಲಸ. ಕೊಯ್ಲು ಅಂದರೆ ಕಾಯಿ ಬಿಡ್ತಾ ಕಾಯಿ ಹರ್ಕೊಂಡ್ವಿ, ಹಣ್ಣು ಬಿಡ್ತಾ ಹಣ್ಣು ಹರ್ಕೊಂಡ್ವಿ, ಇಷ್ಟೇ ನಮ್ಮ ಕೆಲಸ ಇಲ್ಲಿ ಉಳಿದಿರೋದು. ಇನ್ನೇನಿಲ್ಲ. ಬೇರೆ ಕೆಲಸ ಉಳುಮೆ, ಸ್ಟಾರ್ಟಿಂಗ್ ಒಂದ್ಸರಿ ಉಳುಮೆ ಮಾಡೋದಷ್ಟೇ ಅಲ್ಲ. ಉಳುಮೆ ಈಗ ನಾವು ಸಹಜ ಕೃಷಿಯಲ್ಲಿ 4 ಪ್ರಿನ್ಸಿಪಲ್ಸ್ ಹೇಳ್ತೀವಿ. ಒಂದು, ಉಳುಮೆ ಮಾಡಂಗಿಲ್ಲ, ಕಳೆ ನಿರ್ಮೂಲನೆ ಮಾಡಂಗಿಲ್ಲ, ಆಮೇಲೆ ಯಾವುದೇ ರೀತಿ ಗೊಬ್ಬರ ಕೊಡಂಗಿಲ್ಲ. ದನಿ ಗೊಬ್ಬರ ಆಗಿರ್ಬೋದು, DAP ಯೂರಿಯಾ ಕೆಮಿಕಲ್ ಗೊಬ್ಬರನೂ ಆಗಿರ್ಬೋದು, ಇನ್ನೇನಿದು ಅದನ್ನು ಯಾವುದೇ ರೀತಿ ಗೊಬ್ಬರ ಬಳಸಂಗಿಲ್ಲ. ಆಮೇಲೆ ಯಾವುದೇ ರೀತಿ ಕೀಟನಾಶಕ, ಕಳೆನಾಶಕ, ಅದು ಸ್ಪ್ರೇಗಳು ಆರ್ಗ್ಯಾನಿಕ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಯಾವುದನ್ನು ಬಳಸಲ್ಲ. ಯಾವುದನ್ನು ಅಂದ್ರೆ ಅದೇ ಮತ್ತೆ ಸಾವಯವ ಆಗುತ್ತೆ ಅದು ಏನಾದ್ರು ಬಳಸಿದ್ರೆ. ಇಲ್ಲಿ ನಾವು ಏನೂ ಮಾಡಲ್ಲ. ಬೇಸಿಗೆಯಲ್ಲಿ ಕೆಲವೊಂದು ಸ್ವಲ್ಪ ನೀರು ಕೇಳ್ತವೆ, ಅವಕ್ಕಷ್ಟೇ ನೀರು ಕೊಡೋದು ಬಿಟ್ರೆ, ಅದು ನೀರು ಕೊಡೋದಕ್ಕೆ ಕೇಳೋದು ಮತ್ತೆ ನೀವು ಅದು ಸಹಜ ಅಲ್ವಲ್ಲ ಅಂತ. ಈಗ ಅದೇ ದಿಕ್ಕಲ್ಲಿ ಇದೀವಿ ನಾವು. ನೀರು ಕೇಳದೆ ಇರೋ ತರ ತೋಟ ಮಾಡ್ಬೇಕು ಅಂತ. ಅಂದ್ರೆ ಈಗ ನಮ್ ತೆಂಗು ಇದೆ ನೋಡ್ಕೊಂಡ್ರೆ. ಹಾಗಿದ್ರೆ ಈಗ ತಾವು ಸಹಜ ಕೃಷಿ ತಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಸಹಜ ಕೃಷಿನ ಅಳವಡಿಸ್ಕೊಂಡು ಆ ದಾರಿಯಲ್ಲಿ ನಡೀತಾ ಇದೀವಿ. 100%. ಆ ದಾರಿ ನಮಗೆ ತೋರಿಸಬಹುದಾ?
ನೋಡೋಣ ಈಗ Okay. ನೋಡ್ತಾ ಹಾಗಿದ್ರೆ ಹೋಗೋಣ. ಸಹಜ ಕೃಷಿಯಲ್ಲಿ ತಾವು ಮಾಡಿದಂತ ತಮ್ಮ ತೋಟವನ್ನ ಹಾ ನೋಡೋಣ ಹಾಗಿದ್ರೆ. ನೋಡೋಣ. Okay. ಎಷ್ಟು ಎಕರೆ ಇಲ್ಲ ಸರ್ ಇದು ತೋಟ? ಇದು ಇಲ್ಲಿ ನಮ್ಮ ಭಾಗಕ್ಕೆ ಒಂದು 10 ಎಕರೆ ಇದೆ ಇದು ಈ ಜಾಗ. ಈಗ ಎಕರೆ ಈಗ ಜಾಸ್ತಿ ಇದ್ರೆ ಮಾಡಕ್ ಸಾಧ್ಯ, ಕಡಿಮೆ ಇದ್ರೆ ಮಾಡಕ್ ಆಗಲ್ಲ ಅಂತೇನಿಲ್ಲ. ಎಷ್ಟು ಎಕರೆಲ್ಲಿ ಬೇಕಾದ್ರೂ ಮಾಡ್ಬೋದು, ಎಲ್ಲ ಭೂಮಿ ಮೇಲೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಮ್ಮಲ್ಲಿ ಈಗ ಈ ಈ ಜಮೀನು 10 ಎಕರೆ ಬರುತ್ತೆ. ಈ ಇಲ್ಲಿ ಈ ತೋಟದಲ್ಲಿ ಏನು ಪ್ರಮುಖವಾಗಿ ತಾವು ಸಹಜ ಕೃಷಿಯಲ್ಲಿ ಅಳವಡಿಸಿಕೊಂಡಿರುತ್ತೆ ಸರ್? ಏನೇನೆಲ್ಲ ಇಲ್ಲಿ ತೋಟ ಪೂರಾ ಸಹಜ ಕೃಷಿನೇ ಅಳವಡಿಸಿರೋದು. ಅಲ್ಲಿ ಶುರುನಲ್ಲಿ ಬಂದ್ರಲ್ಲ, ಅಲ್ಲಿ ನಮ್ದು ಅಡಿಕೆ ಇದೆ. ಅದಾದ್ಮೇಲೆ ಇಲ್ಲಿ ಮಾವು ಬರುತ್ತೆ. ಮಾವಿನ ಜೊತೆ ಈಗ ಸ್ವಲ್ಪ ಕಾಡು ಮರಗಳನ್ನೆಲ್ಲ ಜೋಡಣೆ ಮಾಡಿದೀವಿ. ಇದು ಈಗೇನು ಇಲ್ಲಿ ಈಗ ತೋರಿಸ್ತಾ ಇದ್ರಲ್ಲ, ಇದು ತೆಂಗಿನ ತೋಟ. ಇದು ಬರೀ ತೆಂಗಷ್ಟೇ ಇತ್ತು ಇಲ್ಲಿ. ಇದು 60-70 ವರ್ಷದ ಹಳೆ ತೆಂಗಿನ ತೋಟ. ಈ ತೆಂಗಿನ ತೋಟದಲ್ಲಿ ನಾವೀಗ ಸಹಜ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಒಂದು 5-6 ವರ್ಷ ಆಯ್ತು. ಇಲ್ಲಿ ಯಾವುದೇ ರೀತಿ ಉಳುಮೆ ಮಾಡಿಲ್ಲ 5-6 ವರ್ಷದಿಂದ. ಯಾವುದೇ ರೀತಿ ಕಳೆ ನಿರ್ಮೂಲನೆ ಮಾಡೋ ಪ್ರಯತ್ನ ಮಾಡಿಲ್ಲ. 5-6 ವರ್ಷದಿಂದ ಏನು ಉಳುಮೆ ಮಾಡಿಲ್ಲ. Okay. ಆಮೇಲೆ ಯಾವುದೇ ರೀತಿ ಗೊಬ್ಬರನು ಬಳಸಿಲ್ಲ ಇಲ್ಲಿ. ಇಲ್ಲಿ ಎಲ್ಲಾ ತರದ್ದು ಗಿಡ ಮರಗಳನ್ನ ಜೋಡಣೆ ಮಾಡಿದೀವಿ. ಅದರಲ್ಲೂ ಒಂದೇನೋ ಲೆಕ್ಕಾಚಾರ ಇದೆ. ಈ ತರ ನಾವು ಪದ್ಧತಿ ಫಾಲೋ ಮಾಡ್ತಾ ಇದೀವಿ. ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಸರ್ 4 ಪದ್ಧತಿಗಳು ಸಹಜ ಕೃಷಿಯಲ್ಲಿ, ಆ ತರದ್ದೇನು ಇಲ್ಲಿ ಮಾಡೇ ಇಲ್ಲ. ಗೊಬ್ಬರ ಹಾಕಿಲ್ಲ, ಹೌದ್ರಿ, ಉಳುಮೆ ಮಾಡಿಲ್ಲ, ಹೌದು, ಔಷಧಿ ಸಿಂಪಡಣೆ ಮಾಡಿಲ್ಲ. ಹೌದು. ಈ ತೆಂಗಿಗೆ ರೋಗ ಆ ತರದ್ದೆಲ್ಲ ಬರುತ್ತಲ್ವಾ, ಅವಾಗೂ ಏನು ಹಾಕಿಲ್ವಾ ಸರ್? ರೋಗ ನಮ್ಮಲ್ಲಿ ಬರಲ್ಲ ಅಂತ ಹೇಳಲ್ಲ ನಾವು. ಬಂದ್ರು ಅವೆಲ್ಲ ನಿಯಂತ್ರಣದಲ್ಲಿ ಇರ್ತವೆ, ನಿಯಂತ್ರಣದಲ್ಲಿ ಇದೆ. ಆಮೇಲೆ ನಮ್ಗೆ ಇಳುವರಿನೂ ನೋಡ್ಬೋದು ನಾವು. ಚೆನ್ನಾಗಿ ಸಿಗ್ತಾ ಇದೆ ನಮಗೆ ಕಾಯಿ. ಅದೇ ನಮಗೆ ತೊಂದರೆ ಮಾಡಿಲ್ಲ. ಮುಂಚೆ ಹೋಲಿಸ್ಕೊಂಡ್ರೆ ಇವಾಗ ನಮ್ದು ಇಳುವರಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಆಮೇಲೆ ಕೆಲಸನೂ ಕಡಿಮೆ ಆಗ್ತಾ ಇದೆ. ಆಮೇಲೆ ಖರ್ಚು ಕಡಿಮೆ ಆಗ್ತಾ ಇದೆ. ಆಮೇಲೆ ಶ್ರಮನೂ ಕಡಿಮೆ ಆಗ್ತಾ ಇದೆ. ನಮಗೆ ಇಲ್ಲೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂತದ್ದು ಏನಿಲ್ಲ ಇಲ್ಲಿ. ಈಗ ನೋಡ್ರಿ, ಇಲ್ಲಿ ಈಗ ಈ ಮರ ನೋಡ್ರಿ, ಇಲ್ಲಿ ಕೆಳಗಡೆ ನೋಡ್ಬೋದು ನೀವು. ಇಲ್ಲಿ ಸುತ್ತಲೂ ಗರಿ ಬೀಳ್ಸಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ಸುತ್ತಲೂ ಎಷ್ಟು ಚೆನ್ನಾಗಿ ಅದು ಹೊಚ್ಕೊಂಡಿದೆ. ಇಲ್ಲಿ ಇಷ್ಟು ಜಾಗ ಕಾಳೆನೂ ಅವಾಯ್ಡ್ ಆಯ್ತು. ಆ ಬುಡದಲ್ಲಿ ಅದ ಗರಿನೇ ಮುಚ್ಕೊಂಡು ಅದನ್ನ ಮಲ್ಚಿಂಗ್ ಮಾಡ್ಕೊಂಡಿದೆ. ಈ ಬೇಸಿಗೆ ಬಿಸಿಲಿಗೆ ತಡ್ಕೊಳಕ್ಕೆ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಅದೇ ಮಾಡ್ಕೊಂಡಿದೆ. ಈ ಮಳೆಗಾಲ ಶುರು ಆಯ್ತು. ಈ ಸ್ವಲ್ಪ ಗೆದ್ಲು ಆಕ್ಟಿವಿಟಿ ಇರುತ್ತೆ. ಈಗ ಸ್ವಲ್ಪ ಬಿಸಿಲು ಇರುತ್ತೆ ಇನ್ನೂ. ಗೆದ್ಲು ಇವನ್ನೆಲ್ಲ ತಿಂತವೆ, ನಿಧಾನ ಕರಗುತ್ತೆ, ಇದೆ ಗೊಬ್ಬರ ಆಗುತ್ತೆ. ಹಂಗ ಅದಕ್ಕೆ ಏನ್ ಬೇಕೋ ಅದು ಇಲ್ಲೇ ಉತ್ಪತ್ತಿ ಆಗ್ತಾ ಇದೆ ಗಿಡಕ್ಕೆ. ಅದ್ರ ಜೊತೆ ನಾವು ಬೇರೆ ಬೇರೆ ಗಿಡಗಳನ್ನ ಸಂಯೋಜನೆ ಮಾಡಿದೀವಿ. ಸೊ ಈಗ ನೀವ್ ಇದಕ್ಕೇನು ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರನೂ ಹಾಕಿಲ್ಲ, ಸಾವಯವ ಇಲ್ಲ, ಯಾವ್ದು ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಯಾವ್ದು ಆಗ್ತಾ ಇಲ್ಲ. ಗೊಬ್ಬರ ಆಗಿರ್ಬೋದು, ಹಸು ಗೊಬ್ಬರ ಆಗಿರ್ಬೋದು, ಏನು ಹಾಕೇ ಇಲ್ಲ. ಅದು ಅಗತ್ಯ ಇಲ್ಲ ಅಂತ ನಾವ್ ಹೇಳೋದು. ಯಾಕೆ ಅಗತ್ಯ ಇಲ್ಲ ಅಂತ ಹೇಳಿ? ಯಾಕೆ ಅಗತ್ಯ ಇಲ್ಲ ಅಂದ್ರೆ, ಇಲ್ಲಿ ತ್ಯಾಜ್ಯ ಉತ್ಪತ್ತಿ ಆಗೋ ತರ ಮಾಡ್ಬೇಕು ನಾವು ಮೇಲಾಗಿ. ಎಲ್ಲರೂ ಏನ್ ಮಾಡ್ತಾ ಇದೀವಿ ನಾವು, ಏನೋ ಒಂದು ಹಾಕಿದ್ರೇನೆ ಈಡು ಅನ್ನೋದು ನಮ್ದು ಇಷ್ಟ ದಿನ ನಡ್ಕೊಂಡ್ ಬಂದ್ಬಿಟ್ಟಿದೆ. ಆದ್ರೆ ಅದು ಆಗದಲ್ಲೂ ಬೆಳೆಯಕ್ ಅವಕಾಶ ಇದೆ, ಬೆಳಿಬೋದು. ಈಗ ನೋಡ್ಬೋದು ಇಲ್ಲೆಲ್ಲ ಗಿಡ ಮರಗಳು ಇವನ್ನೆಲ್ಲ. ಇದು ನೋಡ್ರಿ, ಇದು ವಾಟರ್ ಆಪಲ್ ಗಿಡ ನೋಡ್ರಿ. ಅದು ಚೆನ್ನಾಗಿ ಬಂದಿದೆ ಇಲ್ವಾ ಅದು ನೋಡಕ್ಕೆ? ನೋಡಕ್ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲ ನೋಡ್ರಿ. ಅದ್ರಲ್ಲ ಇನ್ನೂ ಈ ಚಿಕ್ಕ ಚಿಕ್ಕ ಕಾಯಿ ಇದಾವೆ. ಅದಕ್ಕೇನು ಸ್ವಲ್ಪ ಬೇಸಿಗೆಲ್ಲ ಒಂಚೂರು ನೀರು ಬಿಟ್ಬಿಟ್ರೆ ಇದೊಂದು 3 ವರ್ಷ ಆಯ್ತು ಈಗ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಬಂದಿದೆ. ಸರ್ ಇದಕ್ಕೆ ಕುರಿ ಗೊಬ್ಬರ ಆ ತರದ್ ಹಾಕಿದ್ರೆ ಏನ್ ಸಮಸ್ಯೆ ಏನು ಅಂದ್ರೆ? ಅಲ್ಲ, ಹಾಕ್ಬೋದ್ರಿ, ಹಾಕ್ಬಾರ್ದು ಅಂತೇನಿಲ್ಲ. ನಾವ್ ಹೇಳೋದು ಅದು ಅಗತ್ಯ ಇಲ್ಲ ಅಂತ. ಅಂದ್ರೆ ಈ ಸಹಜ ಕೃಷಿಯಲ್ಲಿ ನಾವ್ ಹೇಳೋದು ಆದಷ್ಟು ವೈವಿಧ್ಯವಾಗಿರೋ ಬೆಳೆಗಳನ್ನ ಸಂಯೋಜನೆ ಮಾಡ್ಬೇಕು. ಇವೆಲ್ಲ ಏಕದಳ ಕ್ರಾಪ್. ಅದು ತೆಂಗು, ಇದು ಏಕದಳ ಅಂದ್ರೆ ಒಂದೇ ಕಾಯಿ ಒಳಗಡೆ. ಇದಕ್ಕೆ ನಾವು ಏನ್ ಮಾಡ್ಬೇಕು, ದ್ವಿದಳ ಜಾತಿಗಳನ್ನ ಇಲ್ಲಿ ಸ್ವಲ್ಪ ಬೆಳೆಯಕ್ ಪ್ರಯತ್ನ ಮಾಡ್ಬೇಕು. ದ್ವಿದಳ ಅಂದ್ರೆ ಅವರೆ, ಹುರುಳಿ, ಕಡ್ಲೆ, ಆಮೇಲೆ ವೆಲ್ವೆಟ್ ಬೀನ್ಸ್ ಅಂತ ಹೇಳ್ತೀವಿ, ವೆಲ್ವೆಟ್ ಬೀನ್ಸ್, ಆಮೇಲೆ ತೊಗರಿ. ಇಲ್ಲ ಮುಂಚೆ ಎಲ್ಲ ಇಲ್ಲಿ ಬೀಜ ಎರಚ್ತಿದ್ವಿ ಇಲ್ಲಿಗೆ. ಅದು ತೊಗರಿ ಅಂತೆ, ಅವರೆ ಅಂತೆ. ಆಮೇಲೆ ಉಳುಮೆ ಮಾಡಲ್ಲ, ಜಸ್ಟ್ ಎರ್ಚೋದು ಅಂದ್ರೆ ಈಗ ಬ್ರಷ್ ಕಟ್ರ್ ಕ್ಲೀನ್ ಮಾಡ್ಕೊಂಡ್ಬೇಕಾರೆ ಈ ಮಳೆ ಶುರು ಆಗಿದೆಯಲ್ಲ, ಈಗ ಎರ್ಚ್ಕೊಂಡ್ರೆ ಸಾಕು, ಅದು ಮೊಳಕೆ ಆಗಿ ಗಿಡ ಬೆಳೆಯಕ್ ಶುರು ಮಾಡುತ್ತೆ. ಒಂದ್ 2-3 ಮಳೆ ಬಿದ್ರೆ ಸಾಕು. ಒಂದ್ ಮಳೆಗೆ ಹಸಿ ಆಗುತ್ತೆ. ಆಮೇಲೆ ಇನ್ನೊಂದ್ ದಿನ 2 ದಿನ ಬಿಟ್ಟು ಮತ್ತೆ ಮಳೆ ಬಂದ್ರೆ ಅದು ಮೊಳಕೆ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಬೆಳೆಯಕ್ ಶುರು ಮಾಡ್ಬಿಡುತ್ತೆ. ಅಂದ್ರೆ ಉಳುಮೆ ಇಲ್ದಲ್ಲೂ ಬೆಳೆಯಕ್ ಅವಕಾಶ ಇದೆ. ಏನು ಎಲ್ಲದಕ್ಕೂ ಉಳುಮೆ ಬೇಕು ಅಂತಾನೇನಿಲ್ಲ. ಇಲ್ಲಿ ನೋಡ್ಬೋದು ನೀವು, ತೊಗರಿ ಗಿಡಗಳು ಇಲ್ಲಿ ಕಾಣುತ್ತೆ ನಿಮಗೆ ಅಲ್ಲೊಂದಲ್ಲೊಂದು. ಅದ್ ಬರೀ ಎರ್ಚಿರೋದು, ಬೀಜ ಎರ್ಚೆ ಬೆಳೆದಿರೋದು. 4 ವರ್ಷ ಆಯ್ತು ಈಗ ಒಣಗ್ತಾ ಇದ್. ನಾನು ನೋಡೋಣ ಅದು ಎಷ್ಟು ವರ್ಷ ಇರುತ್ತೆ ಅಂತ ಬಿಟ್ಟಿದ್ದೆ ತೊಗರಿ. 4 ವರ್ಷ ಆದ್ಮೇಲೆ ಒಣಗಿದೆ ಅದು. ಮರ ತೊಗರಿ ಅನ್ನಲ್ಲ, ನಾರ್ಮಲ್ ತೊಗರಿನೇ. 4 ವರ್ಷ ಆದ್ಮೇಲೆ ಒಣಗಿದೆ ಅದು.
ಸೊ ಇದು ಲೇಬರ್ ಪ್ರಾಬ್ಲಮ್ ಕೂಡ ಬೇಕಾಗಿರಲ್ಲ ಈ ತರದ್ದು ಈ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರೆ. ಈಗ ನಾವು ಸಹಜ ಕೃಷಿಯಲ್ಲಿ ಒತ್ತು ಕಟ್ಟಿ ಹೇಳೋದು ಖರ್ಚು ಕಡಿಮೆ ಮಾಡೋದು ಹೆಂಗೆ, ಕೆಲಸ ಕಡಿಮೆ ಮಾಡೋದು ಹೆಂಗೆ, ಅದ್ರ ಮೇಲೆ ನಮ್ದು ದೃಷ್ಟಿ, ಅದ್ರ ಮೇಲೆ ನಮ್ದು ಫೋಕಸ್. ಹಂಗಂತ ಅಂದ್ಬಿಟ್ಟು ಈಲ್ಡ್ ಅಲ್ಲಿ ಏನು ಕಾಂಪ್ರಮೈಸ್ ಆಗಲ್ಲ. ಹಂಗಂತ ಅಂದ್ಬಿಟ್ಟೆ ಬರೀ ಈಲ್ಡೇ ಏನೋ ಅದನ್ನ ಮತ್ತೆ ನಾವು ಯಾರ್ ಬೇಕಾರಿಗೂ ಚಾಲೆಂಜ್ ಮಾಡಕ್ ರೆಡಿ ನಾವು. ಈಲ್ಡ್ ಸರ್ ಇದೇನು ಆಗ್ದಲೆ ಹೇಳೋದೇ ಹಾಗೆ, ಈವನ್ ಆರ್ಗ್ಯಾನಿಕ್ ಮಾಡ್ಬೇಕು ಅಂದಾಗೂ ಅಷ್ಟೇ, ಸಹಜ ಮಾಡ್ಬೇಕು ಅಂದಾಗೂ ಅಷ್ಟೇ, ನಾವ್ ಆ ತರದನ್ನ ಮಾಡಕ್ ಹೋದಾಗ ಇಳುವರಿ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ಇಳುವರಿ ಯಾಕೆ ಕಡಿಮೆ ಬರುತ್ತೆ ಅಂದ್ರೆ, ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈ ಸಹಜ ಕೃಷಿನೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟ್. ಏನೂ ಆಗ್ತಾ ಇಲ್ಲ ಅಂದಿದ ತಕ್ಷಣ ಅಲ್ಲಿ ಏನೋ ಆಗೋದೇ ಇಲ್ಲ ಅಂತಲ್ಲ. ಅಲ್ಲಿ ಬಹಳಷ್ಟು ಏನೋ ಮಣ್ಣು ಫಲವತ್ತಾಗಕ್ಕೆ ಅವಕಾಶ ಇದೆ. ಆ ದಿಕ್ಕಲ್ಲಿ ನಮ್ಮ ಪ್ರಯತ್ನ ನಡಿಬೇಕು. ಹೆಂಗೆ ಅಂದ್ರೆ ಇಲ್ಲೇ ನೋಡ್ಬೋದು ನೀವು. ನೋಡಿ ಇಲ್ಲೇ ಇದು ತಗೊಳ್ರಿ, ಇದು ಈಗ ಬಿದಿರು. ಈಗ ತೋಟದ ಒಳಗಡೆ ಎಲ್ಲ ಯಾರು ಬಿದಿರು ಹಾಕೋಣಲ್ಲ. ಈಗ ನೋಡಿ ನಮ್ 4 ತೆಂಗಿನ ಮಧ್ಯೆ ಒಂದು ಬಿದಿರು ಹಾಕಿದೀವಿ. ಈಗ ಇದು ಮುಳ್ಳು ಇಲ್ದೇ ಇರೋ ಬಿದ್ರು, ಸುಲಭವಾಗಿ ನಿಯಂತ್ರಣ ಮಾಡ್ಬೋದು. ಬೇಕು ಅಂದಾಗ ನಮಗೆ ಗಳಕ್ಕೂ ಸಿಗುತ್ತೆ. ಆಮೇಲೆ ಅಲ್ಲಿ ಒಳಗಡೆ ನೋಡ್ಬೋದು ಅಲ್ಲಿ ಎಷ್ಟು ತ್ಯಾಜ್ಯ ಸೃಷ್ಟಿಯಾಗಿದೆ ಅಂದ್ಬಿಟ್ಟು ಬುಡದಲ್ಲಿ. ಇದನ್ನ ನಾನು ಹೊರಗಡೆಯಿಂದ ತಂದು ಹಾಕಕ್ಕಾಗತ್ತಾ? ಈ ದುಡ್ಡು ಕೊಟ್ಟು ತರ್ತೀನಿ ಅಂದ್ರೆ ಎಷ್ಟು ತರಕ್ ಸಾಧ್ಯ ಇದೆ? ಇದೆಲ್ಲ ಕರ್ಗ್ ಗೊಬ್ಬರ ಆಗಲ್ವಾ? ಈಗ ಇದೆಲ್ಲ ಕರ್ಗ್ ಗೊಬ್ಬರ ಆಗುತ್ತಾ ಇಲ್ಲ? ಈಗ ಒಂದು ಮಳೆ ಬಂತು, ಇವತ್ತು ಮಳೆ ಬರ್ತಾ ಇದೆ. ಗೊಬ್ಬರ ಇಲ್ಲಿ ಮಾತ್ರ ಆಗುತ್ತೆ ಅಂತ ನಾವು ಇಡೀ ತೋಟಕ್ಕೆ ಅಲ್ಲ, ಎಲ್ಲೆಲ್ಲಿದೆ ಎಲ್ಲ ಈಗ ಪಕ್ಕದಲ್ಲೇ ಇದಾವಲ್ಲ ತೆಂಗಿ ಮರಗಳು. ಇದೇನು ದೂರ ಇಲ್ವಲ್ಲ ತೆಂಗಿ ಮರ. ಅಲ್ಲಿಂದ ಇಲ್ಲಿಗೆ ಒಂದು 15-20 ಅಡಿ ಇದೆ. ಈಗ ನೋಡ್ರಿ ತೆಂಗು ಇಲ್ಲಿ ಚೆನ್ನಾಗಿದಾವ ಇಲ್ಲ ಈ ಬಿದಿರು ಪಕ್ಕ ಇರೋ. ನೋಡ್ಬೋದು ನೀವು. ಅದು ಝೂಮ್ ಮಾಡಕ್ ಆಗೋದು ಕಷ್ಟ ಆಗ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ರಿ ಉತ್ತ ಆಗ್ತಾ ಐತಿ. ಇಲ್ಲಿ ಗೆದ್ಲು ಗೂಡು ಎಲ್ಲ ದೋರ್ಗಳು ನೋಡ್ಬೋದು ನೀವು. ಇಲ್ಲಿ ನೋಡಿ ಉತ್ತ ಬೆಳಿತಾ ಇದೆ ಇದು ನಿಧಾನಕ್ಕೆ. ಗೆದ್ಲು ಗೂಡು ಎಲ್ಲ ಹೋಲ್ಸ್ ಮಾಡ್ತಾ ಇರ್ತವೆ. ಗೆದ್ಲು ಫುಲ್ ಆಕ್ಟಿವ್ ಆಗಿರ್ತವೆ. ಗೆದ್ಲೆಲ್ಲಿರುತ್ತೋ ಅಲ್ಲಿ ಸಾಮಾನ್ಯ ಮಣ್ಣು ಫಲವತ್ತಾಗಿದೆ ಅಂತ ಅದು ಸೂಚನೆ. ಇಳುವರಿ ಇದ್ದೇ ಇದೆ ಸಹಜ ಕೃಷಿಯಲ್ಲಿ, ಕಡಿಮೆ ಆಗಲ್ಲ ಅಂತ ನೀವ್ ಹೇಳ್ತಾ ಇರೋದು. ಅಲ್ಲ, ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ಬೇಕು. ಬರುತ್ತೆ, ಒಂದ್ 2-3 ವರ್ಷದಲ್ಲೇ ರಿಸಲ್ಟ್ ಶುರು ಆಗುತ್ತೆ. ಹಂತವಾಗಿ ಬರುತ್ತೆ ಅಂತ ಹೇಳಿ ಅಂತ ಅದು ಬಹಳ ವರ್ಷ ಏನು ವೇಟ್ ಮಾಡ್ಬೇಕಾಗಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಆ ವರ್ಷದಿಂದನೇ ನಿಮ್ದು ಇಳುವರಿಲಿ ಬದಲಾವಣೆ ನೋಡ್ತಾ ಹೋಗ್ಬೋದು. ಅದಕ್ಕೆ ತಕ್ಕಾಗ ನಾವಿಲ್ಲಿ ಎಲ್ಲದನ್ನು ಬೆಳೆಯಕ್ ಪ್ರಯತ್ನ ಮಾಡ್ಬೇಕಲ್ಲ ನಿರಂತರವಾಗಿ. ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ಸುಮ್ನೆ ಇರ್ತೀವಿ ನಾವೇನೋ ಹುಲ್ ಬೆಳೆಯುತ್ತೆ ಅದೇ ಸಾಕು ಅಂತಾರೆ. ಬರೀ ಹುಲ್ ಬೆಳೆದ್ರೆ ಏನು ಅಷ್ಟು ತಾಕತ್ ಬರಲ್ಲ ನೆಲಕ್ಕೆ. ಅಲ್ಲಿ ಎಲ್ಲಾ ತರದನ್ನ ದ್ವಿದಳ ಜಾತಿ ಎಲ್ಲಾ ತರದ ಬೇರೆ ಬೇರೆ ರೀತಿ ಗಿಡ ಮರಗಳನ್ನೆಲ್ಲ ಬೆಳೆಯಕ್ ಪ್ರಯತ್ನ ಮಾಡ್ಬೇಕು ನಾವು. ಸಮಯಕ್ಕೆ ತಕ್ಕಂಗೆ ಬೀಜ ಹಾಕ್ಬೇಕು. ಯಾವ್ದಾರ ಗಿಡಗಳು ಬೇಕು ಅಂದ್ರೆ ಅವನ್ನ ಹಾಕೋಬೇಕು ನಾವು. ಅಂದ್ರೆ ಸೊಪ್ಪು ಜಾಸ್ತಿ ಉತ್ಪತ್ತಿ ಆಗಂತವು. ಸರ್ ಈಗ ಆಗ್ಲೇ ನೀವು ಹೇಳ್ತಾ ಇದ್ರಿ, ಮೊದಲಿಗೆ ಹೇಳಿದ್ರಿ ನಮ್ಮ ಇಂಟ್ರೊಡಕ್ಷನ್ ಅಲ್ಲಿ ತಾವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಹೌದು. ಈಗ ಹೊರಗಡೆ ಒಂದು ಈ ಸಹಜ ಕೃಷಿ ಅಥವಾ ಆರ್ಗ್ಯಾನಿಕ್ ಕೃಷಿ ಮಾಡ್ಬೇಕು ಅನ್ನೋರಿಗೆ ಇದಿರುತ್ತೆ, ಅದು ಇಳುವರಿ ಬರಲ್ಲ ಅನ್ನೋದೊಂದು ನೀವಾಗ್ಲಿ ಈಗ ಕಮ್ಯುನಿಕೇಟ್ ಮಾಡಿದ್ರಿ. ಆದ್ರೆ ಇನ್ನೊಂದು ಇದಕ್ಕೆ ಆದಾಯ ನೀವು ಹಂತವಾಗಿ ಬರುತ್ತೆ ಅಂತ ಹೇಳಿದ್ರಲ್ವಾ. ಸೊ ನಿಮ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ನಿಮಗೆ ಇದರಿಂದ ದುಡ್ಡು ಬರುತ್ತೆ, ಹಂಗಾಗಿ ಇಲ್ಲಿ ತಂದು ತೋಟ ಮಾಡ್ತೀರಾ ಅಂತ ಹೇಳ್ತಾರೆ. ಒಬ್ಬ ರೈತ ಸಣ್ಣ ಹಿಡುವಳಿದಾರ ಇದನ್ನ ಅಳವಡಿಸ್ಕೋಬೇಕು ಅನ್ನೋದು ಇದೆಯಲ್ಲ, ಅದು ಅವನಿಗೆ ಕಷ್ಟ ಆಗತ್ತೆ, ಅಲ್ಲಿ ತನಕ ಕಾಯ್ಬೇಕು ಅನ್ನೋದು ಕಷ್ಟ ಆಗತ್ತೆ ಅನ್ನೋದು ಅವನ ವಾದ ಆಗಿರುತ್ತೆ. ಆ ಪ್ರಶ್ನೆಗೆ ಏನ್ ಹೇಳ್ತೀರಾ? ಈಗ ಸಣ್ಣರು ದೊಡ್ಡವರು ಅಂತೇನಿಲ್ಲ ಇಲ್ಲಿ. ಎಷ್ಟೇ ಚಿಕ್ಕದಾದ್ರೂ ಎಲ್ಲಾ ನಾವೇನೇನು ಒಂದೇ ಬೆಳೆ ಇಲ್ಲ. ಇಲ್ಲಿ ಬಹಳ ವೈವಿಧ್ಯದ ಬೆಳೆಗಳನ್ನ ಸಂಯೋಜನೆ ಮಾಡಿರ್ತೀವಿ. ಯಾವುದೇ ಭೂಮಿನ ಇಲ್ಲಿ ಸ್ವಲ್ಪನೂ ವೇಸ್ಟ್ ಮಾಡಲ್ಲ. ಅಂದ್ರೆ ಯಾವ್ದಾರ ಈಗ ಬಿಸಿಲು ಏನ್ ಬೀಳುತ್ತಲ್ಲ ನಮ್ ತೋಟ ಜಮೀನ್ ಮೇಲೆ, ಎಲ್ಲದೂ ಬಳಕೆ ಆಗ್ಬೇಕು. ಅಂದ್ರೆ ಯಾವ್ದಾದ್ರು ನಮ್ದು ಬೆಳೆ ಮೇಲೆ ಬೀಳಿಸ್ಬೇಕು ಅದ್ರ ಬಿಸಿಲು. ನಾವ್ ಎಷ್ಟು ಬಿಸಿಲನ್ನ ಚೆನ್ನಾಗಿ ದುಡಿಸ್ಕೊಂತೀವೋ ಅಷ್ಟು ನಿಮಗೆ ಇಲ್ಲಿ ಉತ್ಪತ್ತಿನೂ ಜಾಸ್ತಿ ಆಗುತ್ತೆ, ನಿಮಗೆ ಈಲ್ಡು ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲದ್ರ ಮೇಲೂ. ಹಂಗಾಗಿ ಆ ದಿಕ್ಕಲ್ಲಿ ನಮ್ ಪ್ರಯತ್ನ ನಡೀತಾ ಇದೆ ಇಲ್ಲಿ. ಈಗ ಸಾಫ್ಟ್ವೇರ್ ಅಲ್ಲಿದ್ದು ಅದು ಬೇರೆ ಆಗುತ್ತೆ. ಈಗ ನಾನು ಅಲ್ಲಿ ಅದಿದ್ದೀನಿ, ಆದ್ರೆ ನನಗೇನೋ ಇದು ಇಲ್ಲೂ ಪ್ರೂವ್ ಮಾಡ್ಬೇಕು ಅಂತ. ಇಲ್ಲೂ ನಿಮಗೆ ಜೀವನ ಕಟ್ಕೊಳಕ್ ಅವಕಾಶ ಇದೆ, ನಿಮ್ ಮನೆ ಏನ್ ಬೇಕು ಎಲ್ಲ ಬೆಳ್ಕೊಳಕ್ ಅವಕಾಶ ಇದೆ. ಇಲ್ಲೂ ನಿಮ್ ನೆಮ್ಮದಿಯಾಗಿರಕ್ ಬಹಳಷ್ಟು ಸಾಧ್ಯತೆಗಳು ಸುಲಭವಾಗಿದೆ. ಅಲ್ಲೆಲ್ಲ ಇನ್ನು ಬಹಳ ಕಷ್ಟ ಇದೆ. ಇನ್ನು IT ನನ್ನ ಕೆಲಸ IT ಅಲ್ಲಿ ನಾನು ಸರ್ವೈವ್ ಆಗ್ತೀನಿ ಎಲ್ಲ ಗೊತ್ತಿಲ್ಲ. ಮುಂದೆ ಫಾರ್ಮಿಂಗ್ ಸರ್ವೈವ್ ಆಗ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಅದು ಟೆಂಪ್ರವರಿ, ಇದು ಪರ್ಮನೆಂಟ್ ಅನ್ಸ್ತದೆ. ಅದು ಸಹಜ ಕೃಷಿಯಲ್ಲಿ ಇನ್ನೂ ಸುಲಭವಾಗಿ. ನಾನು ಸುಮ್ಮನೆ ಮಾತಿಗೆ ಹೇಳ್ತೀನಿ ಅಂತಲ್ಲ. ಈಗ ನಾಳೆಯಿಂದ ಈಗ ನಮ್ಮಲ್ಲಿ ಇದಾರೆ ಒಂದಿಬ್ರು ಕೆಲ್ಸಕ್ಕೆ ಬರ್ತಾರೆ ನಮ್ಮ ತೋಟಕ್ಕೆ. ಅವ್ರು ಯಾರು ಇಲ್ಲ ಅಂದ್ರು ನಾನೊಬ್ನೇ ಬೇಕಾದ್ರೆ ನಮ್ಮ ತೋಟ ಅಷ್ಟು ಮ್ಯಾನೇಜ್ ಮಾಡ್ತೀನಿ ಅನ್ನೋ ನನಗೆ ಧೈರ್ಯ ಇದೆ. ಸುಲಭನೂ ಇದೆ ಅಂತ ನಾನು ಹೇಳೋದು. ಅಂದ್ರೆ ಅಷ್ಟು ಲೇಬರ್ ಡಿಪೆಂಡೆನ್ಸಿ ಅಷ್ಟು ಕಡಿಮೆ ಮಾಡ್ತಾ ಬರ್ತಾ ಇದೀವಿ ಅಂತಂದ್ರು. ಸಹಜ ಅದು ಅದೇ ಮಾಡ್ಬೋದು, ಮಾಡಿದೀವಿ. ಈಗ ನಿಮ್ ತೋಟದಲ್ಲಿ ಏನೇನು ಪ್ರಮುಖವಾಗಿ ಇದು ಮಾಡಿದ್ರಿ ಅಂತ? ಈಗ ನಮ್ ತೋಟದಲ್ಲಿ ನೋಡ್ರಿ, ಈಗ ಅಲ್ಲಿ
ತೆಂಗಿನ ಸೆಕ್ಷನ್ ಮುಗೀತು. ಓಕೆ, ಇಲ್ಲಿ ಅಡಿಕೆ ಶುರು ಆಗುತ್ತೆ. ಇಲ್ಲಿ ಅಡಿಕೆ ಮಧ್ಯೆನೂ ನಾವು ಮುಂಚೆ ಇಲ್ಲೆಲ್ಲ ಭಾಳ ಉಳುಮೆ ನಡೀತಾ ಇತ್ತು. ಇಲ್ಲಿ ಈಗ ಉಳುಮೆ ನಿಲ್ಲಿಸ್ಬಿಟ್ಟು ಈಗ ನೋಡ್ರಿ ಇದು ಮಲ್ಚಿಂಗ್ ಅಂತ ಅಂದ್ಬಿಟ್ಟು ಸೀಗೆಣಸಿನ ಬಳ್ಳಿ ಹಾಕಿದೀವಿ. ಇದು ಸೀಗೆಣಸು ನಿರಂತರವಾಗಿ ಇದು ಬಳ್ಳಿ ಹಬ್ತಾನೆ ಇರುತ್ತೆ. ಒಳಗಡೆ ಗಡ್ಡೆ ಆಗುತ್ತೆ, ಬೇಕಾದ್ರೆ ಹಾರ್ವೆಸ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ಬಿಡ್ತೀವಿ, ಅಲ್ಲೇ ಕರಗುತ್ತೆ, ಗೊಬ್ಬರ ಆಗುತ್ತೆ. ಇದು ನೋಡಿ ಇದ್ರ ಮಧ್ಯೆ ಎಲ್ಲ ನೋಡಿ ಪಪ್ಪಾಯ ಹಣ್ಣು, ನಮ್ಮ ಮನೆಗೆ ಏನ್ ಬೇಕೋ ಪಪ್ಪಾಯ ಹಣ್ಣು ಹಾಕೊಂಡಿದೀವಿ. ಹಿಂಗೆ ಬಾಳೆಯಲ್ಲೂ ಭಾಳ ವೈವಿಧ್ಯವಾದ ಬಾಳೆಗಳು ಹಾಕೊಂಡಿದೀವಿ. ಗುಂಪು ಬಾಳೆನ? ಇದು ಗುಂಪು ಬಾಳೆ ಅಂತ ಕರೀತಾರೆ. ಗುಂಪು ಅಂದ್ರೆ ಮತ್ತೆ ಅದು ಗುಂಪಲ್ಲಿ ನೆಡೋದು, ಅದು ಬೇರೆ ಪದ್ಧತಿ. ಈಗ ನಾವು ಹಾಕಿರೋದು ಒಂದೇ ಗಿಡ, ಅದೇ ಈಗ ಗುಂಪಾಗಿದೆ. ಈಗ ಗುಂಪಾಗಿದೆ ನೋಡ್ರಿ. ಈಗ ಬಾಳೆನೆ ಈಗ ಈ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಈಗ ಬಾಳೆಯಲ್ಲಿ ನಾವು ಏನೇನು ಕೆಲಸ ಮಾಡ್ತಾ ಇಲ್ಲ. ಈಗ ನಾನು ಹೇಳ್ದೆ ಲೇಬರ್ ಭಾಳ ಕಡಿಮೆ, ನಮ್ದೇನೋ ಲೇಬರ್ ಏನು ಬೇಕಾಗಿಲ್ಲ ನಮ್ಮಲ್ಲಿ ಅಂತ. ಯಾಕೆ ಬೇಡ ಅಂದ್ರೆ ನಾವಿಲ್ಲಿ ಕೆಲಸನೇ ಇಲ್ಲ. ಈಗ ಬಾಳೆಗೆ ನಮಗೆ ಗೊನೆ ಬಂತ, ಗೊನೆ ಕೊಯ್ಯೋದು ಅಷ್ಟೇ ಕೆಲಸ. ಅದು ಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಈ ಗೊನೆ ಕೊಯ್ಯೋದು ಕೆಲಸನೂ ಈಗ ನಾವು ಮಾಡ್ಬೇಕಾಗಿಲ್ಲ. ಈಗ ಬಾಳೆ ಮಂಡಿಯವ್ರು ಬರ್ತಾರೆ, ಅವರೇ ಬರ್ತಾರೆ, ಬಾಳೆಗೊನೆ ಕಡಿತಾರೆ, ಕಡ್ದ್ಬಿಟ್ಟು ತೂಕ ಹಾಕ್ಬಿಟ್ಟು ನಮಗೆ ಅದೇನು ತೂಕ ಆಗಿರುತ್ತೋ ಅಷ್ಟು ಸುಲಭವಾಗಿ ದುಡ್ಡು ಕೊಟ್ಟು ಹೋಗ್ತಾರೆ. ಅಂದ್ರೆ ನಾನೀಗ ಅಲ್ಲಿ ಮುಂಚೆ ಹೇಳ್ದೆ, ಸಹಜ ಕೃಷಿಯಲ್ಲಿ ನಮ್ದು ಏನು ಕೆಲಸ ಅಂದ್ರೆ ಬರೀ ಕೊಯ್ಲು ಅಷ್ಟೇ ಅಂತ. ಇಲ್ಲಿ ಕೊಯ್ಲಿದು ಕೆಲಸ ಇಲ್ಲ ಬೆಳೆಯಲ್ಲಿ. ಅಂದ್ರೆ ನಾವು ದುಡ್ಡು ಎಣ್ಸೋದು ಅಷ್ಟೇ ಕೆಲಸ ಇಲ್ಲಿ ಉಳಿದಿರೋದು. ಈಗ ಅವನೇ ಬರ್ತಾರೆ, ಅವರೇ ಕಟ್ ಮಾಡ್ತಾರೆ, ದುಡ್ಡು ಕೊಟ್ಟು ಹೋಗ್ತಾರೆ. ಈ ಬಾಳೆಗೆ ಏನು ಹಾಕೇ ಇಲ್ಲ ಸರ್ ತಾವು, ಅದಕ್ಕೆ ಮಧ್ಯೆ ಹಾಕ್ತಿದ್ದೀರಲ್ಲ ಈಗ? ಈಗ ಈಗ 4 ಪದ್ಧತಿ ಹೇಳಿದ್ವಿ ಸಹಜ ಕೃಷಿಯಲ್ಲಿ. ನೀವು ಹೇಳಿ ಆ ಪದ್ಧತಿಯಲ್ಲಿ ಒಂದು ರೂಲ್ ಇಲ್ಲಿ ಫಾಲೋ ಆಗ್ತಾ ಇಲ್ಲ. ಯಾವ ರೂಲ್ ಅಪ್ಪ ಅಂದ್ರೆ, ಈ ಭಾಗಕ್ಕೆ ಕುರಿ ಗೊಬ್ಬರ ಕೊಡ್ತಾ ಇದೀವಿ. ಅದು ಎಷ್ಟು ಮುಂಚೆ ಅಡಿಕೆಗೆ ಎಷ್ಟು ಒಂದು ಪುಟ್ಟಿ ಕೊಡ್ತಾ ಇದ್ವಿ, ಅದಷ್ಟೇ ಕಂಟಿನ್ಯೂ ಆಗಿದೆ. ಅದು ಸುಮ್ಮನೆ ಹಿಂಗೆ ಚಲ್ತೀವಿ ಹಿಂಗೆ. ಅದನ್ನ ಯಾವುದಕ್ಕೂ ಗುಣಿ ಮಾಡೋದಾಗಿರ್ಬೋದು, ಬುಡ ಬಿಡಿಸೋದಾಗಿರ್ಬೋದು ಅಂಥದ್ದೇನು ಮಾಡಲ್ಲ. ಸುಮ್ಮನೆ ಹಿಂಗೆ ಮೇಲೆ ಚಲ್ತೀವಿ. ಈಗ ಇನ್ನು ನಮ್ಮ ತಂದೆಯಲ್ಲೇ ಎಲ್ಲ ಅವರೇ ಇದು ತೋಟನೆಲ್ಲ ಏನೋ ನೋಡ್ಕೊಳೋದು. ಈಗ ನಾನು ಈಗ ಒಂದು 5 ವರ್ಷದಿಂದ ಈಗ ನಾನು ಸೇರ್ಕೊಂಡಿದ್ದೀನಿ ಅವ್ರ ಜೊತೆ. ಈಗ ನಾಳೆ ಈಗ ಗೊಬ್ಬರ ಕೊಡದಲ್ಲೇ ಇಳುವರಿ ಕಡಿಮೆ ಆಗಿ ಮತ್ತೆ ನಮ್ದು ಇನ್ನು ಉಳಿದಿದ್ 3 ರೂಲ್ಸ್ ಏನ್ ಹೇಳಿದ್ವಲ್ಲ, ಅದು ಎಲ್ಲವೂ ತಪ್ಪು ಅನ್ನಂಗೆ ಆಗ್ಬಾರ್ದು ಅಂದ್ಬಿಟ್ಟು ಈಗ ಸ್ವಲ್ಪ ವರ್ಷ ಈಗ ಗೊಬ್ಬರ ಏನ್ ಕೊಡ್ತಿದ್ವಲ್ಲ ಅದನ್ನ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನಿಲ್ಲಿಸ್ಬೋದು ಅನ್ನೋ ಹಂತಕ್ಕೆ ನಮ್ ತೋಟ ಹೋಗ್ತಾ ಇದೆ. ಈಗ ಅಂದ್ರೆ ಗೊಬ್ಬರನೇ ಕೇಳಬಾರ್ದು ಗಿಡಗಳು, ಅವೇ ಹೇಳ್ಬೇಕು, ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ಒಳ್ಳೆ ಈಲ್ಡ್ ಕೊಡ್ತೀನಿ, ಯಾವ ಗೊಬ್ಬರನೂ ಹಾಕ್ಬೇಡ್ರಿ, ನಾನು ನೋಡ್ಕೊಂತೀನಿ ಹೋಗ್ರಿ ಅಂತ ಅದು ಹೇಳೋ ಹಂತಕ್ಕೆ ಹೋಗ್ತಾ ಇದೆ. ಈಗ ಇನ್ಮೇಲೆ ನಾವು ಅದನ್ನ ಬೇಕಾದ್ರೆ ಕಡಿಮೆ ಮಾಡ್ತಾ ನಿಲ್ಸೋ ಪ್ರಯತ್ನ ಬೇಕಾದ್ರೆ ಮುಂದುವರ್ಸ್ಬೋದು. ಈಗ ಅಡಿಕೆ ಮಧ್ಯೆ ಏನೇನು ಹಾಕಿದ್ದೀರಾ ಇಲ್ಲಿ? ನೋಡಿ, ಇಲ್ಲ ಅಡಿಕೆ ಮಧ್ಯ ಬಾಳೆ ಇದೆ. ಬಾಳೆ ಭಾಳ ದೂರನೇ ಇದೆ, ಹತ್ತತ್ರ ಇಲ್ಲ ನಿಮಗೆ. ಯಾಕಂದ್ರೆ ಗುಂಪು ಬಾಳೆ ಆಗಿರೋದ್ರಿಂದ ನಾವು ಇಲ್ಲಿ ಸ್ವಲ್ಪ ಸ್ಪೇಸಿಂಗ್ ಚೆನ್ನಾಗಿ ಕೊಡ್ಬೇಕು, ಇಲ್ಲಾಂದ್ರೆ ಬಾಳೆ ಸರಿಯಾಗಿ ಬರಲ್ಲ ಇಳುವರಿ. ಅದಕ್ಕೂ ಬಿಸಿಲು ಚೆನ್ನಾಗಿ ಬಿದ್ದಷ್ಟು ಚೆನ್ನಾಗಿ ಬರುತ್ತೆ. ಇದು ಕಾಫಿ ಇದೆ. ಇದು ಅಡಿಕೆ 4 ಗಿಡದ ಮಧ್ಯೆ ಕಾಫಿ ಬಂದಿದೆ. ಈಗ 4 ಗಿಡದ ಮಧ್ಯೆ ಯಾಕಪ್ಪ ಹಾಕಿದೀವಿ ಅಂದ್ರೆ, ಈ ಮುಂಚೆ ಶುರುನಲ್ಲಿ ಬಾಳೆ ಇದೊಂದು ಸಾಲಲ್ಲಿ ಇತ್ತು, ಈ ಸಾಲ್ ಖಾಲಿ ಇತ್ತು, ಪಕ್ಕದ ಸಾಲು ಖಾಲಿ ಇದ್ದ ಟ್ರ್ಯಾಕ್ಟರ್ ಹೊಡಿತಾ ಇದ್ರು. ನಾನು ಮೊದಲೇ ಉಳುಮೆ ನಿಲ್ಲಿಸ್ಬೇಕು ಅನ್ನೋದೇ ನಮ್ದು ಉದ್ದೇಶ ಆಗಿದ್ದು. ಅದೆಲ್ಲ ಬೇಕಾಗಿಲ್ಲ, ಮಾಡಬಾರ್ದು ಅಂತ. ಹಂಗೆ ಟ್ರ್ಯಾಕ್ಟರ್ ಹೊಡಿತಾರೆ ಅಂದ್ಬಿಟ್ಟು ನನಗೆ ಇದು ಹೆಂಗಾರ ಮಾಡಿ ನಿಲ್ಲಿಸ್ಬೇಕಲ್ಲಪ್ಪ ಅಂದು ಈಗ 4 ಗಿಡದ ಮಧ್ಯೆ ಕಾಫಿ ಹಾಕಿದ್ವಿ. ಈಗ ಎಕಡೆಯಿಂದಾನು ಟ್ರ್ಯಾಕ್ಟರ್ ಬರೋಕೆ ಅವಕಾಶನೇ ಇಲ್ಲ ಇಲ್ಲಿ. ಈಗ ಅಂದ್ರೆ ಮಧ್ಯೆ 4 ಗಿಡದ ಮಧ್ಯೆ ಇರೋದ್ರಿಂದ ಅಂದ್ರೆ ಕಂಪ್ಲೀಟ್ ನಿಂತೋಯ್ತು ಉಳುಮೆ. ಅದು ನಿಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದನೂ ನಾವು ಅರ್ಜೆಂಟಿಗೆ ಈಗ ಸ್ವಲ್ಪ ಕಾಫಿ ಹಾಕೊಂಡ್ವಿ. ಅದ್ರ ಜೊತೆ ಜಾಯ್ಕಾಯಿ ಇದೆ, ಇಲ್ಲಿ ವಿಳ್ಯದೆಲೆ ಬಳ್ಳಿ ಇದೆ, ಮರಗೆಣಸ್ ಇದೆ, ಸುವರ್ಣಗೆಡ್ಡೆ ಇದೆ. ಈಗ ಪಪ್ಪಾಯ ನೋಡ್ರಿ, ನಾವು ಹಾಕಿರೋದಲ್ಲ, ಅದೇ ನ್ಯಾಚುರಲ್ ಆಗಿ ಅದೇ ಯಾವ್ದು ಅಕ್ಕಿ ಪಕ್ಷಿ ಹಾಕಿರೋ ಬೀಜ. ಈ ತರ ಬೋನಸ್ ಆಗು ಬಹಳಷ್ಟು ಬರ್ತಾ ಇರ್ತವೆ. ಆಮೇಲೆ ಅದೇ ಈ ತರ ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಈ ತರದ ಬರೀ ಏಕ ಬೆಳೆ ಮಾತ್ರ ಬೆಳೆಯೋದು ಜಾಸ್ತಿ ನಮ್ ಕಡೆ. ಬೆಳೆದ್ರೆ ಬರೀ ಅಡಿಕೆನೆ, ಇಲ್ಲ ಬರೀ ಬಾಳೆನೆ. ಸೊ ಆ ತರದ ರೈತರಿಗೆ ಏನ್ ಹೇಳ್ತೀರಾ? ಅಲ್ಲ, ಏಕ ಬೆಳೆನೇ ಲಾಸು. ಈಗ ನಾಳೆ ಅದೆಲ್ಲ ಬೆಲೆ ಬಿದ್ದೋಯ್ತು, ಅದ್ರ ಮೇಲೆ ಡಿಪೆಂಡ್ ಆಗಿ ಅದಕ್ಕೇನೋ ರೋಗ ಬಂತು, ಬಹಳಷ್ಟು ಇದಾವೆ. ಅದ್ರ ಬದಲು ನಮ್ಮ ಮನೆಗೆ ಏನ್ ಬೇಕೋ ಎಲ್ಲದನ್ನು ಬೆಳ್ಕೊಂಡು, ಅಂದ್ರೆ ಎಲ್ಲದನ್ನು ಬೆಳೆಯಕ್ ಪ್ರಯತ್ನ ಮಾಡ್ಬೇಕು. ಈಗ ಕೊಳ್ಳೋದು ಎಲ್ಲ ದುಬಾರಿ ಈಗಿನ ಪರಿಸ್ಥಿತಿಯಲ್ಲಿ. ಈಗಿನ ಪೆಟ್ರೋಲ್ ಡೀಸೆಲ್ ರೇಟ್ ಇನ್ನೂ ಏರ್ತಾನೆ ಇದೆ. ನೀವು ಏನಕ್ಕಾರ ತರಬೇಕು ಮಾಡ್ಬೇಕು ಅಂದ್ರೆ ಗಾಡಿ, ಪೆಟ್ರೋಲು, ಅದೆಲ್ಲ ನಿಮ್ ಜಮೀನಿಂದಾನೇ ಆದಷ್ಟು ಎಲ್ಲವೂ ನಿಮಗೆ ಸಿಗ್ತಾ ಹೋಗ್ಬಿಟ್ರೆ
ಆಮೇಲೆ ಒಳ್ಳೆ ಉತ್ಪನ್ನನೂ ಸಿಗುತ್ತೆ, ಫ್ರೆಶ್ ಆಗಿರೋ ಸಿಗುತ್ತೆ. ನಿಮಗೆ ಕ್ವಾಲಿಟಿ ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ನಿಮ್ಮ ತೋಟದ ಪ್ರಾಡಕ್ಟ್ ಅದು. ಈಗ ಎಲ್ಲೋ ತರೋದು ಗೊತ್ತಿರಲ್ಲ, ಅದೇ ಅವ್ರು ಹೆಂಗ್ ಬೆಳೆಸಿರ್ತಾರೋ ಏನ್ ಮಾಡಿರ್ತಾರೋ. ಹಾಗಾಗಿ ಈಗ ನಮ್ದೇ ಜಮೀನಿಂದ ನಮ್ಮ ಉತ್ಪನ್ನಗಳೆಲ್ಲ ಸಿಗ್ತಾ ಹೋಗ್ಬಿಟ್ರೆ ನಮಗೆ ದುಡ್ಡಿನ ಡಿಪೆಂಡೆನ್ಸ್ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಒಳ್ಳೆ ಊಟ ತಿನ್ಲಿಕ್ಕೆ, ಹಣ್ಣು ತಿನ್ಲಿಕ್ಕೆ ಅವಕಾಶ. ತುಂಬಾ ಗುಂಪು ಬಾಳೆ ಹಾ ಹಾ ಕಾಣ್ತಾ ಇದೆ ನಿಮ್ ತೋಟದಲ್ಲಿ, ಎಲ್ಲಾ ಕಡೆ ಅದೇ ಇದೆ. ಹಾ ಹಾ ಸೊ ಇದು ಇಳುವರಿ ಹೆಂಗಿದೆ, ಚೆನ್ನಾಗ್ ಬರುತ್ತಾ? ಯಾಕೆಂದ್ರೆ ಬಹಳಷ್ಟು ಮರಿಗಳನ್ನು ಇದ್ ಮಾಡಿಲ್ಲ ನೀವು. ಅಲ್ಲ, ಈಗ ನಾವು ಬಾಳೆ ಮರಿನ ಮುಟ್ಟೋದೇ ಇಲ್ಲ ರೀ ನಾವು. ನೋಡ್ರಿ, ಆ ಬಾಳೆ ಮರಿನೂ ಮುಟ್ಟಿಲ್ಲ. ಎಷ್ಟಾರು ನೋಡ್ಬೋದು ನೀವು, ಈ ಬುಡದಲ್ಲಿ ಒಂದ್ 15-20 ಇದಾವೆ. ಈಗ ಅದಕ್ಕೆ ತುಂಬಾ ಇದೆ, ಜಾಸ್ತಿನೇ ಇದಾವೆ. ಆಮೇಲೆ ಯಾವ ಎಲೆ ಕೊಯ್ಸಲ್ಲ ನಾವು. ನಾನು ಎಲೆನೂ ಕೊಯ್ಯಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಆಮೇಲೆ ನಮ್ಮ ಮನೇಲೂ ಹಬ್ಬಕ್ಕೆ ಏನಾದ್ರು ಫಂಕ್ಷನ್ ಇದ್ದಾಗ ಹೇಳ್ತಾರೆ, ಒಂದ್ ಸ್ವಲ್ಪ ಎಲೆ ತಮ್ಮರಪ್ಪ ಅಂತ. ನಾನು ಕರೆಕ್ಟಾಗಿ ಕೇಳ್ತೀನಿ ಎಷ್ಟು ಎಲೆ ಬೇಕು ಅಂತ. ಒಂದ್ ಎಲೆ ಎಕ್ಸ್ಟ್ರಾ ಕೊಯ್ಸೋಕು ನನಗೆ ಇಷ್ಟ ಇಲ್ಲ. ಅಲ್ಲ ಈಗ ಸಿಟಿಗೆ ಇಷ್ಟು ಇದ್ ಕೊಟ್ರು ನೀವೇನ್ ಮಾರಾಟ ಮಾಡಲ್ಲ ಎಲೆ? ದುಡ್ಡು ಎಷ್ಟು ಕೊಟ್ರು ನಾವು ಎಲೆ ಕೊಡಲ್ಲ. ಆಮೇಲೆ ಮೇಲಾಗಿ ಅದು ಡಿಸ್ಟರ್ಬೆನ್ಸ್ ಅಂತ, ಅದು ಕೊಯ್ಯೋದೇ ಅದಕ್ಕೆ ಮಾಡೋದು ಒಂಥರ ಅದಕ್ಕೆ ತೊಂದರೆ ಮಾಡ್ದಂಗೆ. ಅಂದ್ರೆ ಈಗ ಕೊಯ್ಯೋದು, ಕಡಿಯೋದು ಇವೆಲ್ಲ ಕಡಿಮೆ ಇಟ್ಕೋಬೇಕು. ಇವೆಲ್ಲ ಅಂದ್ರೆ ಈ ಬಾಳೆ ಬಹಳ ಸೂಕ್ಷ್ಮ ಬೆಳೆ. ನಾವು ಆದಷ್ಟು ಚೆನ್ನಾಗಿ ಬರುತ್ತಾ ಈ ತರದ್ರಲ್ಲಿ? ಈಗ ಬನ್ನಿ ನೋಡ್ರಿ, ಇದು ಗೊನೆ ಅದ ಹೆಂಗೈತ್ ನೋಡ್ರಿ ಗೊನೆ. ಎಷ್ಟು ಕೆಜಿ ಬರ್ಬೋದು ಅದು? ಎಷ್ಟಿದೆ ಸರ್? ಅಂದಾಜು ಒಂದು 15 ಕೆಜಿ ತನಕ ಬರಕ್ ಅವಕಾಶ ಇದೆ ಅದು. ಇದ್ರಲ್ಲಿ ಅಷ್ಟು ಬರುತ್ತೆ ಸರ್? ಎಲ್ಲವೂ 15 ಕೆಜಿ ಬರುತ್ತೆ ಅಂತಲ್ಲ, ಆದ್ರೆ ಮುಂಚೆ ಹೋಲ್ಸ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ ನಮ್ದು ಬಾಳೆ ಇಳುವರಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅಂದ್ರೆ ಮತ್ತೆ ಅದು ಬುಡನು ಒಂದೇ ಬುಡ, ಅದು 6 ವರ್ಷ ಆಯ್ತು. ಈಗ ಒಂದೇ ಒಂದು ಬುಡದಲ್ಲೇ ಅಷ್ಟು ಈಗ 15 ಕೆಜಿ ಬರ್ತಾ ಇದೆ. ಮೊನ್ನೆ 20 ಕೆಜಿ ಬಂದಿತ್ತು ಯಾವ್ದೋ ಒಂದು ದೊಡ್ಡ ಗೊನೆ. ಎಲ್ಲ ಹಂಗ್ ಬರಲ್ಲ, ಒಂದೊಂದ್ಸಲಿ ಕಡಿಮೆವೂ ಬರ್ತವೆ. ಆದ್ರೆ ಕಡಿಮೆ ಬರೋವು ಬಹಳ ಕಡಿಮೆ, ಹೆಚ್ಚು ಬರೋವೇ ಜಾಸ್ತಿ. ಆಮೇಲೆ ಇದು ಯಾಕೆ ಇಷ್ಟು ಇಳುವರಿ ಬರುತ್ತೆ ಅಂತ ಹೇಳ್ತಾ ಇದೀರಾ ನೀವು? ಯಾಕೆ ಬರೋದು? ಸುಮ್ನೆ ಇರೋದಕ್ಕೆ ಬರ್ತಾ ಇರೋದು. ಈಗ ಎಲ್ಲ ಹೇಳ್ಬೋದು, ಈಗ ಅದ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು. ಅಲ್ಲಿ ಮುಂಚೆ ಮಾತಾಡಿದ್ವಿ, ಆ ಗೊಬ್ಬರ ಈ ಗೊಬ್ಬರ. ನಾವು ಕುರಿ ಗೊಬ್ಬರ ಕೊಡ್ತಾ ಇಲ್ಲ ಅಂತಲ್ಲ, ಮತ್ತೆ ಈಗ ಬಾಳೆಗೂ ಏನೇನೋ ಇದಾವೆ ಬೇರೆ ಬೇರೆ ಕೆಮಿಕಲ್ ಅಲ್ಲಿ ಸಿಕ್ಕಾಪಟ್ಟೆ. ಆ ಸ್ಪ್ರೇ ಮಾಡ್ಬೇಕು, ಈ ಸ್ಪ್ರೇ ಮಾಡ್ಬೇಕು, ಒಂದ್ ತಿಂಗಳಿಗೆ ಒಂದು ಆ ಗೊಬ್ಬರ ಕೊಡ್ಬೇಕು, ಈ ಗೊಬ್ಬರ ಕೊಡ್ಬೇಕು. ಆಮೇಲೆ ಸುಮ್ನಿದೀವಿ ನಾವು, ಏನಿಲ್ಲ, ಏನೇನು ಮಾಡಿಲ್ಲ ಸರ್. ಅದೇ ಏನಿಲ್ಲ, ಅದಕ್ಕೇನು ಯಾವ್ದೋ ಒಂದ್ ಕಳೆ ತೆಗಿಯೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಅದೇನು ಬಾಳೆ ಗೊನೆ ಬಂತ, ಇದ್ ನೋಡ್ರಿ, ಹೂ ತೆಗಿಯಲ್ಲ ನಾವು. ಬಹಳ ಜನ ಹೂನು ಕಟ್ ಮಾಡ್ತಾರೆ. ಈಗ ಇನ್ನೊಂದ್ ಏನೇನ ಬಂದಿದಾವೆಲ್ಲ ಹೊಸ ಏನೇನ ಹೇಳ್ತಿರ್ತಾರೆ, ಅಲ್ಲಿ ಏನೋ ಒಂದ್ ಕಟ್ತಾರೆ, ಅಲ್ಲಿಗೆ ಸಗಣಿ ಗಂಜಲ ಏನೋ ಇದ್ ಮಾಡ್ತಿದ್ದಾರೆ, ಅದೇನೋ ಅಲ್ಲಿ ಮೇಲೆ ಕಟ್ತಾರೆ. ಅವೆಲ್ಲ ಏನು ಅಗತ್ಯ ಇಲ್ಲ, ಬೇಕಾಗೂ ಇಲ್ಲ. ಈಗ ಇದ್ ಬಂದೈತೆ ಇಲ್ರಿ. ಈಗ ಅದು ಇನ್ನೂ ಒಂದ್ ವಾರ ಬಿಟ್ರೆ ಇನ್ನೂ ಒಂದ್ ಸ್ವಲ್ಪ ದಪ್ಪ ಆಗುತ್ತೆ, ಇನ್ನೂ ಚೆನ್ನಾಗುತ್ತೆ. ಏನ್ ಕಟ್ಟಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಇನ್ನು ಕಟ್ಟಕ್ ಹೋಗಿ ಕಡ್ದು ಅವಿನ್ನು ನಂಜಾಗಿ ಅದೇನೋ ಬಾಳೆ ಗಿಡಕ್ ತೊಂದ್ರೆನೆ ಅದು. ಈಗ ಅದಕ್ ಸುಮ್ನೆ ಇರೋದೇ ಬಹಳ ಒಳ್ಳೇದು. ಸರ್, ಇದೇನು ಇಷ್ಟು ಕಳೆ ಮತ್ತೆ ಈ ಕಳೆ ತಗ್ಸೋದೇ ಅಲ್ವಾ ಇದಕ್ಕೆ, ಅಥವಾ? ಈಗ ಕಳೆ ನಮಗೆ ತೆಗೆದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಅಂದ್ರೆ ಕ್ಲೀನ್ ಇಟ್ಕೊಂಡ್ರೆ ಟೆನ್ಷನ್ ನಮಗೆ. ಎಲ್ಲಾರ ತೋಟ ಹಿಂಗೆ ಇಟ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಭಯಲ್ವಾ ನಿಮ್ಗೆ? ಅಲ್ಲ, ನಾವು ಈಗ ತೋಟಗಳು ನೀವು ನೋಡಿರ್ತೀರ. ಅಲ್ಲ, ಅದ ಹೌದ್ರಿ. ಈಗ ನಮ್ಮಲ್ಲೂ ನಮ್ಮ ಮುಂಚೆ ಎಲ್ಲ ಕ್ಲೀನ್ ಆಗಿ ನಮ್ದೆಲ್ಲ ಇದ್ದಿದ್ದಿಲ್ಲಿ. ಇದೆಲ್ಲ ಯಾಕೆ ಹಿಂಗೆ ಮಾಡ್ಕೊಂಡಿದೀವಿ ಅಂದ್ರೆ, ಈಗ ನೋಡ್ರಿ, ಮಳೆನೇ ಇಲ್ಲ ಈ ವರ್ಷ ಸರಿಯಾಗಿ. ಇಷ್ಟೆಲ್ಲ ಇರೋದಕ್ಕೆ ನಮಗೆ ಕಡಿಮೆ ನೀರಲ್ಲಿ ಈ ತೋಟ ನಮಗೆ ನಡೆದೋಗಿದೆ ಈಗ. ಆಮೇಲೆ ಬಹಳಷ್ಟು ಅನುಕೂಲನೂ ಆಗಿದೆ ಈ ಕಳೆ ಇರೋದ್ರಿಂದ. ಕಳೆ ಇರೋದ್ರಿಂದ ಅನುಕೂಲ ಹೇಗೆ ಸರ್? ಈಗ ಮಣ್ಣನ್ನು ಫಲವತ್ ಮಾಡುತ್ತೆ. ಆಮೇಲೆ ವೈವಿಧ್ಯದ ಕಳೆ ಇದೆ, ಒಂದೇ ತರದ ಕಳೆ ಇಲ್ಲ ನಮ್ಮಲ್ಲಿ. ಆಮೇಲೆ ಬಿಸಿಲು ಮತ್ತೆ ಹಿಂಗ್ ಗೊತ್ತಿದ್ರೆ ಬೇರೆ ತೋಟಗಳಲ್ಲಿ ಯಾಕೆ ಕಳೆಯನ್ನು ತೆಗಿಸ್ತಾರೆ? ಅಲ್ಲ, ಅದನ್ನ ರೂಢಿ, ಅದು ಅವ್ರು ನೋಡಿ ಇವ್ರು ನೋಡಿ ತೆಗಿಯೋದು ರೂಢಿ ಆಗ್ಬಿಟ್ಟೈತೆ. ಸೊ ನೀವು ನಮ್ಮ ರೈತರಿಗೆ ಹೇಳ್ಬೋದಾ, ನೀವು ಅಳವಡಿಸ್ಕೊಂಡಿರೋ ಪದ್ಧತಿಯಲ್ಲಿ ಯಾಕೆ ಕಳೆನ ತೆಗಿಬಾರ್ದು? ಈಗ ನಿಮ್ಮ ತೋಟದಲ್ಲೇ ನೋಡಿ ಒಂದು ಉದಾಹರಣೆ ಕೊಟ್ಟು ಹೇಳ್ಬೋದಾ? ಈಗ ಕಳೆ ಬರೀ ಕಳೆ ಬೆಳೆಯೋದ್ರಾಗ ಅರ್ಥ ಇಲ್ಲ. ಮತ್ತೆ ನಾನು ಹೇಳೋದು, ಎಲ್ಲಾ ತರದ ಬೆಳೆನೂ ಬೆಳೆಯಕ್ ಪ್ರಯತ್ನ ಮಾಡ್ಬೇಕು. ಒಂದು ಬೆಳೆ ಬೆಳೆಯೋಣ. ಈಗ ನಾವೇನ್ ಕೃಷಿ ಮಾಡ್ತಾ ಇರೋದು, ಏನೋ ಸುಮ್ನೆ ಕಳೆ ಬೆಳ್ಸಕ್ಕೆ ನಾವೇನ್ ಕೃಷಿ ಮಾಡ್ತಾ ಇಲ್ಲ ಇಲ್ಲಿ. ಬೆಳೆ ಬೆಳೆಯೋಣ, ಬೆಳೆ ಜೊತೆ ಸ್ವಲ್ಪ ಕಳೆ ಬರುತ್ತೆ, ಬರಲ್ಲ ಅಂತಲ್ಲ ತೋಟದಲ್ಲಿ. ಅದನ್ನ ಪದೇ ಪದೇ ತೆಗಿಯೋದು, ಅದನ್ನ ಇಲ್ದಂಗೆ ಮಾಡ್ಬಿಡೋ ಪ್ರಯತ್ನಗಳು ಬೇಕಾಗಿಲ್ಲ. ಅಂದ್ರೆ ಈಗ ತೋರಿಸಬಹುದಾ ನೀವು ಏನು ಎಕ್ಸಾಂಪಲ್? ಈಗ ನೋಡ್ರಿ, ಇಲ್ಲೇ ಈಗ ಕಾಂಗ್ರೆಸ್ ನೋಡ್ರಿ, ಇದು ಕಾಂಗ್ರೆಸ್ ಗಿಡ. ಇದು ಕಾಂಗ್ರೆಸ್ ಗಿಡ ನಾವಿಲ್ಲೇನು ಡಿಸ್ಟರ್ಬ್ ಮಾಡಿಲ್ಲ. ಕಾಂಗ್ರೆಸ್ ಗಿಡ ಚೆನ್ನಾಗಿ ಬೆಳೀತು. ಈಗ ಮಳೆ ಶುರು ಆಗ್ತೈತೆ, ಏಜ್ ಆಯ್ತು, ಒಣಗ್ತು, ಇದ್ರದ್ದು ಆಯಸ್ ಮುಗಿದೋಯ್ತು. ಇದು ನಾನು ಯಾಕೆ ಕಷ್ಟಪಡ್ತೀನಿ ಇಲ್ಲಿ? ಅದೇ ಸತ್ತೋಗುತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ. ಈ ಕಳೆನೂ ಅಷ್ಟೇ, ಅದು ಏಜ್ ಮುಗೀತು, ಇನ್ನೊಂದು ಯಾವ್ದೋ ಹೊಸ ಕಳೆ ಬರ್ತಾ ಇದಾವೆ ಇವಾಗ.
ಇದು ಒಣಗೊನೆ ಸೊಪ್ಪು ಅಂತ, ಇದು ಇದೆಯೋ ಒಂದ್ ಕಳೆ, ಹಿಂಗ ಅದ್ರಲ್ಲ ವೈವಿಧ್ಯತೆ ಇದಾವೆ. ಅಂದ್ರೆ ಅದು ನಿರಂತರವಾಗಿ ಬರ್ತಾ ಇರ್ತವೆ, ಸತ್ತೋಗ್ತಿರ್ತವೆ. ಅದೇಗೆ ಸಾಯುತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ. ಸತ್ತೋಗುತ್ತೆ. ನಮಗೆ ಓಡಾಡಕ್ ಕಷ್ಟ ಆದಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ಈಗ ಓಡಾಡ್ತಿದೀವಿ, ಇಲ್ಲಿ ಮೊನ್ನೆ ನಾನೇ ಬ್ರಷ್ ಕಟ್ರೆ ಸ್ವಲ್ಪ ಹಿಂಗ್ ಕ್ಲೀನ್ ಮಾಡ್ಕೊಂಡೆ. ಅಂದ್ರೆ ನೋಡಿ ಎಷ್ಟು ಬೇಕಾ ಅಷ್ಟೇ. ಈಗ ನನಗೆ ಬ್ರಷ್ ಕಟ್ರ್ ಇದೆ ಅಂದ್ಬಿಟ್ಟು ನಾನು ಇನ್ನೊಂದ್ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಹೊಡಿಬೋದಾಯ್ತು. ಈಗ ಹೊಡೆದಿರೋದು 2 ಅಡಿ ನಾನು. ಎಷ್ಟು ಬೇಕಾ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ. ಯಾಕೆ ಎಲ್ಲದನ್ನು ಕ್ಲೀನ್ ಮಾಡೋ ಅಗತ್ಯನೂ ಇಲ್ಲ, ಮಾಡ್ಲೂಬಾರ್ದು. ಅದನ್ನ ಅಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟು ಜಾಗ ಬಿಸಿಲಿ ಬೀಳುತ್ತೆ. ಮಣ್ಣು ಬಿಸಿಲಿ ಬೀಳುತ್ತೆ. ಮಣ್ಣು ಬಿಸಿಲಿ ಬಿದ್ದ ತಕ್ಷಣ ಅದ್ರದ್ದೆಲ್ಲ ತೇವಾಂಶ ಆರೋಗುತ್ತೆ, ಅದು ಪೋಷಕಾಂಶ ಎಲ್ಲ ಕಡಿಮೆ ಆಗುತ್ತೆ. ಎಲ್ಲಿದು ಭೂಮಿ ಪೋಷಕಾಂಶ ಕಡಿಮೆ ಆಗ್ತಾ ಬರುತ್ತೆ ಬಿಸಿಲಿ ಬಿದ್ದಷ್ಟು. ಹಾಗಾಗಿ ಕಳೆ ನಿರ್ವಹಣೆ ಇದರಿಂದ ಎಂಪ್ಲಾಯಿ ಕೂಡ ಬೇಕಾಗಿರೋದು. ಅದೇ ಈಗ ಈಗ ನೋಡಿ ಏನ್ ಹೇಳ್ತೀನಿ ಅಂದ್ರೆ, ನಾನು ಕ್ಲೀನ್ ಆಗಿ ಇಟ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಪದೇ ನೀವು ಕ್ಲೀನ್ ಮಾಡ್ತಾ ಇರ್ಬೇಕು, ಅದಕ್ಕೆಲ್ಲ ಖರ್ಚು ಮಾಡ್ತಾ ಇರ್ಬೇಕು ಎಲ್ಲ. ಈ ಕಾಳೆ ಹಿಂಗ್ ಆರಾಮಾಗಿ ಹಿಂಗ್ ಇಟ್ಕೊಳ್ಳೋದೇ ಸುಲಭ. ಯಾಕಂದ್ರೆ ನಮ್ಗೆ ಯಾವ್ದು ಟೆನ್ಷನ್ ಇಲ್ವಲ್ಲ ಕ್ಲೀನ್ ಮಾಡೋದು, ಅವೆಲ್ಲ ಲೇಬರ್ ಬೇಕಾಗಿಲ್ಲ, ಆ ಒತ್ತಡನೇ ಇಲ್ಲ, ಕ್ಲೀನ್ ಮಾಡೋ ಒತ್ತಡನೇ ಇಲ್ಲ. ಎಷ್ಟಿದ್ರು ನಮ್ಗೆ ಖುಷಿ, ಎಷ್ಟಾರ ಬರ್ಲಿ ಅಂತ. ನೋಡ್ರಲ್ಲ ಅದು ಕಾಳ್ಮೆಣ್ಸು ತೆಂಗಿನ ಗಿಡಕ್ಕೆ ಎಷ್ಟು ಚೆನ್ನಾಗಿ ಬಿದ್ದೆ ಬಳ್ಳಿ. ಅಲ್ಲೂ ನಾವು ಕಾಳ್ಮೆಣ್ಸಿಗೂ ಏನು ಮಾಡಿಲ್ಲ, ನಾವು ಒಂದ್ ಗಿಡ ಹಾಕಿ ಮರ್ತು ಬಿಟ್ಟಿದೀವಿ ಆಕ್ಚುಲಿ ಅದನ್ನ. ಹಂಗಾದ್ರೆ ನಿಮ್ಮ ಪ್ರಕಾರ ಯಾವ್ದೇ ಆಗ್ಲಿ ಕಳೆ ಈ ರೀತಿನೇ ಇದ್ರೆ ಅನುಕೂಲ ಅಂತನಾ? ಅಂದ್ರೆ ಅದು ಏನು ಬೇಕಾಗಿಲ್ಲ, ಅದಕ್ಕೆ ನಮಗೆ ಓಡಾಡಕ್ ಬೇಕು ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೋಣ. ಬೇರೆ ಬೆಳೆಗಳನ್ನ ಬೆಳೆಯಕ್ ಪ್ರಯತ್ನ ಮಾಡ್ತಿರೋಣ. ನೋಡ್ರಲ್ಲಿ ಸೀಗೆಣಸಿನ ಬಳ್ಳಿ ಇದೆ, ಅಲ್ಲೂ ಅದು ಬಳ್ಳಿನೂ ಚೆನ್ನಾಗಿ ಬರ್ತಾ ಇದೆ. ನೋಡಿ ಕಾಂಗ್ರೆಸ್ ಈಗಿನ ಎಕ್ಸಾಂಪಲ್ ಕೊಟ್ಟೆ ನೋಡಿ, ಇಲ್ಲಿ ಎಷ್ಟೊಂದು ಕಾಂಗ್ರೆಸ್ ಬೆಳೆದು ಸತ್ತೋಯ್ತು. ಈಗ ಅನ್ಬೋದು ಬಹಳ ಜನ ಅದು ಬೀಜ ಆಗ್ಬಿಡ್ತು, ಮತ್ತದ್ ಬಹಳ ಹುಟ್ಟುತ್ತೆ, ಅದೇ ಮತ್ ಕಾಂಗ್ರೆಸ್ ಬರುತ್ತೆ ಅಂತ. ಈಗ ನಮೀಗ ಅದು ಬ್ಯಾಡದೇ ಇರೋ ವಿಷಯ ನಾನ್ ಹೇಳೋದು. ಆ ಭೂಮಿಗೆ ಏನ್ ಬೇಕೋ ಅದ್ ಬೆಳ್ಕೊಳತ್ತೆ. ಬರೀ ಅದೊಂದನ್ನೇ ಕಾಂಗ್ರೆಸ್ನೇ ಬೆಳೆಸಿಲ್ಲ ಇಲ್ಲಿ. ನೋಡ್ರಿ ಇಲ್ಲಿ ಆಯ್ತು, ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಬರೀ ಕಾಂಗ್ರೆಸ್ ಅಷ್ಟೇ ಇಲ್ಲ, ಇಲ್ಲಿ ಎಲ್ಲಾ ತರದ ಕಳೆನೂ ಬೆಳೆಸ್ಕೊಂತ ಇದೆ ಅದು. ಹಂಗಾಗಿ ಅದಕ್ಕೆ ಏನ್ ಬೇಕೋ ಅದಕ್ಕೂ ಬೆಳೆಯಕ್ ಒಂದ್ ಸ್ವಲ್ಪ ಅವಕಾಶ ಕೊಡ್ಬೇಕು. ನಮಗೆ ಏನ್ ಬೇಕೋ ನಾವು ಬೆಳ್ಕೋಬೇಕು.